ಹಾಗೆ ನಮ್ಮ ಅತ್ತೆ ಮನೇಲಿ ಊಟಕ್ಕೆ ಕರೆದಿದ್ರು ಅಂತ ಎಲ್ಲರೂ ಕೂಡ ಹೋಗಿದ್ವಿ. ಅತ್ತೆ ಮೊಮ್ಮಗ ಅಂತೂ ನೋಡೋಕ್ಕೆ ತುಂಬ ಮುದ್ದಾಗಿ ಕ್ಯೂಟ್ ಆಗಿದ್ದಾನೆ. ಅವನ ಜೊತೆ ಆಟಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಹಾಗೆ ಊಟ ಮುಗಿಸ್ಕೊಂಡು ಆಲ್ಬಮ್ ನೋಡ್ಕೊಂಡು ಅರಿಶಿನ ಕುಂಕುಮ ಇಸ್ಕೊಂಡು ನಾವು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ತಿಂಡಿ ಮಾಡಿದ ತಕ್ಷಣ ಚಕ್ಲಿ ಮಾಡೋಣ ಅಂತ ಕೂತ್ಕೊಂಡ್ರು. ಅಮ್ಮ ಯಾವಾಗಲೂ ಅಷ್ಟೇನೆ ಬೇಸಿಗೆ ರಜೆಗೆ ಹೋಗಿದ್ದಾಗ ಚಕ್ಲಿ ಮಾಡ್ಕೊಡ್ತಾರೆ. ಸೊ ಹೊರಗಡೆಯಿಂದ ಎಂತ ಸ್ನ್ಯಾಕ್ಸ್ ತಂದು ತಿಂತೀರಾ, ಮನೇಲೆ ಚಕ್ಲಿ ಮಾಡ್ಕೊಡ್ತೀನಿ ತಿನ್ನಿ ಅಂತ ಹೇಳ್ತಿರ್ತಾರೆ ಮಕ್ಕಳಿಗೆ. ಇವರೆಗೂ ನಮ್ಮ ಅಮ್ಮನ ಥರ ಚಕ್ಲಿ ಮಾಡೋಕ್ಕೆ ನಮಗೆ ಬರೋದಿಲ್ಲ, ಅಷ್ಟು ರುಚಿಯಾಗಿ ಚಕ್ಲಿ ಮಾಡ್ತಾರೆ. ಸೊ ನಮಗೂ ಇಷ್ಟ ಆಗುತ್ತೆ, ನಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಮತ್ತೆ ಇನ್ನು ಈವ್ನಿಂಗು ಶಾವಿಗೆ ಮಾಡಿದ್ರು. ನಾನೇ ಇಷ್ಟಪಟ್ಟು ಕೇಳಿ ಶಾವಿಗೆ ಮಾಡಿಸ್ಕೊಂಡೆ. ಬಿಸಿ ಬಿಸಿ ಶಾವಿಗೆ ಜೊತೆಗೆ ತೆಂಗಿನಕಾಯಿ ಹಾಲು ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನನಗಂತೂ ಹಳ್ಳಿ ಕಡೆ ಮಾಡುವಂಥ ಅಡುಗೆಗಳು ತುಂಬಾನೇ ಇಷ್ಟ. ನಾನು ಕೂಡ ಯಾವಾಗಲೂ ಶಾವಿಗೆ ಮಾಡ್ಕೊಳ್ತಾ ಇರ್ತೀನಿ, ಬಟ್ ಈ ಥರ ಮಿಷಿನಲ್ಲಿ ಶಾವಿಗೆ ಒತ್ತೋದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದ್ರದ್ದು ಫುಲ್ ಲಾಂಗ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಫ್ರೀ ಆಗಿದ್ದಾಗ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.